ಏನಿವತ್ತು ನನ್ನನ್ನು 2ನೇ ಬಾರಿಗೆ ಕೋಲಾರ ಈಶಾನ್ಯ ಕ್ಷೇತ್ರದಿಂದ ಕೋಲಾರ ಹಾಲು ಒಕ್ಕೂಟಕ್ಕೆ ಆಯ್ಕೆ ಮಾಡಿದ್ದಾರೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು, ನಿಖಿಲ್ ಅವರು, BJP ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬಣ್ಣವರು, ವೆಂಕಟೇಶ್ವರ ರೆಡ್ಡಣ್ಣವರು, ಗೋವಿಂದರಾಜಣ್ಣವರು ಮತ್ತು CMR ಶ್ರೀನಾಥಣ್ಣವರು, ಸಮೃದ್ಧಿ ಮಂಜಣ್ಣವರು, ವರ್ತೂರ್ ಪ್ರಕಾಶ್ ಅವರು, ಜೊತೆಗೆ ಜಾತ್ಯತೀತ ಜನತಾದಳದ ಎಲ್ಲ ಮುಖಂಡರುಗಳು ಮತ್ತು BJP ಪಕ್ಷದ ಮುಖಂಡರುಗಳ ಆಭಾರಿಯಾಗಿರುತ್ತೇನೆ. ಏನಿವತ್ತು 2ನೇ ಬಾರಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಹಿಂದೆ ನಾನು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಆ ಒಂದು ಅಭಿವೃದ್ಧಿ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಇವತ್ತೊಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಮುಂದೆ ಏನು ಒಕ್ಕೂಟದಲ್ಲಿ ರೈತರಿಗೆ ಬರಬೇಕಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು, ಜೊತೆಗೆ ಹೈನುಗಾರಿಕೆ ನಂಬಿಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಏನು ನ್ಯಾಯ ಸಿಗಬೇಕು, ಸರಿಯಾದ ಒಳ್ಳೆಯ ಹಾಲಿಗೆ ದರ ಕೊಡಿಸ್ತಕ್ಕಂಥದ್ದು, ಸಬ್ಸಿಡಿ ದರದಲ್ಲಿ ಫೀಡನ್ನು ಕೊಡಿಸ್ತಕ್ಕಂಥದ್ದು, ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರ ಮನೆ ಬಾಗಿಲಿಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ, ಏನೀಗಾಗಲೇ ಕೂಡ ಕೋಲಾರ ಹಾಲು ಒಕ್ಕೂಟದ ಮೇಲೆ ಹಿಂದೆ ಹಲವಾರು ನೇಮಕಾತಿ ಹಗರಣ ಇರ್ಬೋದು, ಅನೇಕ ವಿಚಾರಗಳು ಒಕ್ಕೂಟದ ಮೇಲಿದೆ. ಆ ವಿಚಾರಗಳನ್ನು ಸಮರ್ಪಕವಾಗಿ ಏನು ತನಿಖೆ ಮಾಡಿಸ್ತಕ್ಕಂಥದ್ದು ಇರ್ಬೋದು, ಎಲ್ಲವನ್ನು ಕೂಡ ಒಕ್ಕೂಟದಲ್ಲಿ ಹೊರಗೂ ಮತ್ತು ಒಳಗೂ ರೈತಾಪಿ ವರ್ಗ ಏನು ಹೈನುಗಾರಿಕೆ ನಂಬಿಕೊಂಡಿದೆ ಅವರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಳ್ತೀನಿ.